ಹಾಗಾಗಿ ಇಲ್ಲಿ ಟೊಮಾಟೊ ಬೆಳೆದಂಥವ್ರಿಗೆ ಇದುವರೆಗೂ ಬೆಂಬಲ ಬೆಲೆ ಕೊಟ್ಟಿಲ್ಲ, ಮತ್ತು ರೇಷ್ಮೆ ಬೆಳೆಗಾರರಿಗೂ ಬೆಂಬಲ ಬೆಲೆ ಕೊಟ್ಟಿಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಹೂ ಬೆಳೆಗಾರರಿಗೂ ಬೆಂಬಲ ಬೆಲೆ ಕೊಟ್ಟಿಲ್ಲ. ನಮ್ಮಲ್ಲೇನು ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ತುಮಕೂರು ಮತ್ತು ಈ ಭಾಗದಲ್ಲಿ ರೋಸ್ ಆನಿಯನ್ ಬೆಳೀತಾರೆ, ಅದನ್ನು ನಾವು ಇದುವರೆಗೂ ಪ್ರೋತ್ಸಾಹಧನ ಕೊಟ್ಟಿಲ್ಲ. ಮೆಕ್ಕೆಜೋಳ ಏನು ಯಥೇಚ್ಛವಾಗಿ ಬೆಳೆದಿದ್ದಾರೆ, ಅದು ಖರೀದಿ ಕೇಂದ್ರಗಳನ್ನು ಇದುವರೆಗೂ ತೆರೆದಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರು ನೂರಾರು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟು ಇವತ್ತು ಹೋರಾಟವನ್ನು ನಂಬ್ಕೊಳ್ತಾ ಇದ್ರೆ ಕೂಡ ಇವರು ನಾಟಿ ಕೋಳಿ ತಿಂದ್ಕೊಳ್ತಾ ಅವರ ಕುರ್ಚಿಗಾಗಿ ಇವತ್ತು ಕಾದಾಟ ನಡೆಸ್ಕೊಂಡು ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಂಡು ಇವತ್ತು ಏನು ಕಚ್ಚಾಡ್ತಾ ಇದ್ದಾರೆ. ಇದು ರೈತ ವಿರೋಧಿ ಸರ್ಕಾರ. ಹಾಲು ಉತ್ಪಾದಕರಿಗೆ ಏನು ಸಹಾಯಧನ ಕೊಟ್ಟಿಲ್ಲ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸರ್ಕಾರ ಕೂಡಲೇ ಕ್ಷಮಾಯಾಚನೆ ಮಾಡಬೇಕು. ಮತ್ತು ಯಾರು ರೈತರಿಗೆ ಇದುವರೆಗೂ ಬಾಕಿ ಇರ್ತಕ್ಕಂಥ ಏನು ಸಹಾಯಧನ ಇತ್ತು ಹಾಲು ಉತ್ಪಾದಕರಿಗೆ ಅದನ್ನು ವಾಪಸ್ ಕೊಡಬೇಕು. ಜೊತೆಯಲ್ಲಿ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನು, ಈ ಕುರ್ಚಿ ಕಾದಾಟವನ್ನು ಬಿಟ್ಟು ಹೊರಗಡೆ ಬಂದು ರೈತರ ಜೊತೆಯಲ್ಲಿ ತೋಟಗಾರಿಕೆ ಸಚಿವರು ಮತ್ತು ಕೃಷಿ ಸಚಿವರು ಮತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ನೀವು ಕುರ್ಚಿ ಕಾದಾಟಕ್ಕೆ ಬ್ರೇಕ್ ಹಾಕಿ ರೈತರ ಸಮಸ್ಯೆಗಳಿಗೆ, ಅನ್ನದಾತರ ಸಮಸ್ಯೆಗಳಿಗೆ ನೀವು ಸ್ಪಂದಿಸಬೇಕು ಅಂತೇಳಿ ನೋಡಿ. ಭಗವದ್ಗೀತೆ ಈ ದೇಶದಲ್ಲಿ ಇಡೀ ಪ್ರಪಂಚನೇ ಭಗವದ್ಗೀತೆ ಇರೋದು. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಭಗವದ್ಗೀತೆಯನ್ನು ಪಠ್ಯಪುಸ್ತಕದಲ್ಲಿ ಸೇರಿಸಿ ಇವತ್ತು ಅದ್ರ ಬಗ್ಗೆ ನಮ್ಮ ದೇಶದ ಏನು ಹಿಂದೂಸ್ತಾನದಲ್ಲಿರ್ತಕ್ಕಂಥ ಯುವಕರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸೋಂಥ ಕೆಲಸಗಳು, ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಇತಿಹಾಸ ಏನೇನು ನಡೆದಿದೆ ಅದ್ರ ಬಗ್ಗೆ ತಿಳಿಸೋಂಥ ಕೆಲಸಗಳನ್ನು ಮಾಡಬೇಕು. ಅದನ್ನು ಬಿಟ್ಟು ಇವರು ಮದ್ರಸಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ದೇಶಗಳಿಂದ ಯಾರ್ಯಾರನ್ನೋ ಕರ್ಕೊಂಬಂದು ಇವತ್ತು ಅಲ್ಲಿ ಏನೇನೋ ಪಠನೆ ಮಾಡಿಸ್ತಾರೆ. ಅವರು ಅಲ್ಲಿರ್ತಕ್ಕಂಥವ್ರ ಬಗ್ಗೆ ಇದುವರೆಗೂ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡ ಭಾಷೆನೇ ಗೊತ್ತಿಲ್ಲ ಅವ್ರಿಗೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಸಂಸ್ಕೃತಿ ಏನಿದೆ ಅದನ್ನು ಕಲಿಸ್ಬೇಕೇ ವಿನಃ ಇವತ್ತು ಬೇರೆ ಬೇರೆ ಮದ್ರಸಗಳಲ್ಲಿ ಇದು ಮಾಡ್ಕೊಂಡು ಅಲ್ಲಿ ಓದಿರ್ತಕ್ಕಂಥವ್ರು ಎಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಏನು ಕೆಲಸ ಮಾಡ್ತಾಯಿದ್ದಾರೆ, ಎಲ್ಲಿಂದ ಬರ್ತಾರೆ, ಅದು ಗೌಪ್ಯವಾಗಿರ್ತದೆ. ಅದಕ್ಕೋಸ್ಕರ ಸರ್ಕಾರ ಅದಕ್ಕೆ ದುಡ್ಡು ಇವತ್ತೇನು ಖರ್ಚು ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಿ ಈ ಭಗವದ್ಗೀತೆಯನ್ನು ನಾವು ಪಠ್ಯಪುಸ್ತಕದಲ್ಲಿ ಸೇರಿಸ್ಬೇಕಂತೇಳಿ ಎಲ್ಲರೂ ಕುಮಾರಸ್ವಾಮಿ ಅವರು ಏನು ಒತ್ತಾಯ ಮಾಡ್ತಾರೆ, ಅದಕ್ಕೂ ನಮ್ಮ ಬೆಂಬಲ ಇದೆ. ದ್ವೇಷ ಭಾಷಣ ಮಾಡ್ತಾ ಇರೋದೇ ಸಿದ್ದರಾಮಯ್ಯನವರು. ಫಸ್ಟ್ ಅವ್ರ ಮೇಲೆ FIR ಆಗಬೇಕು. ಏನು ಹೇಳಿ, ಒಂದು ಕಮ್ಯುನಿಟಿಯನ್ನು ಮೆಚ್ಚೋದಕ್ಕೋಸ್ಕರ ಇವತ್ತು ರಾತ್ರಿ 1 ಗಂಟೆಯಲ್ಲಿ ಕೊತ್ತಂಬರಿ ಸೊಪ್ಪು ತಗೊಂಡು ಹೋಗ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ರು. ನಾವು ನನ್ನ ಬ್ರದರ್ ಅಂತ ಹೇಳ್ತಾರೆ. ಟಿಫನ್ ಬಾಕ್ಸಲ್ಲಿ ಬಾಂಬ್ ಬಿಕ್ಕಿದ್ರೆ ಕೂಡ ನಾವು ನಮ್ಮ ಬ್ರದರ್ ಅಂತ ಹೇಳ್ತಾರೆ. ನಾವೆಲ್ಲ ಅವ್ರ ಬ್ರದರ್ಗಳಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ಯಾರು ಅವ್ರಿಗೆ ಓಟ್ ಹಾಕಿಲ್ವಾ? ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದ್ವೇಷ ಭಾಷಣ ಮಾಡೋದ್ರಲ್ಲಿ ಮೊದಲನೇದಾಗಿ ಸಿದ್ದರಾಮಯ್ಯನವರೇ, ಅದರಲ್ಲೂ ಹೆಣ್ಮಕ್ಳಿಗೆ ಅಗೌರವ ಕೊಟ್ಟಿರ್ತಕ್ಕಂಥದ್ದು. ಈ ದೇಶದ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಸಿಂಗ್ಯುಲರಾಗಿ ಮಾತಾಡಿರ್ತಕ್ಕಂಥದ್ದಕ್ಕೆ ಕೂಡಲೇ ಸಿದ್ದರಾಮಯ್ಯನವರು ಕ್ಷಮಾಯಾಚನೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ದೇಶಕ್ಕೆ ವಿರೋಧ, ಅವರು ನಮ್ಮ ಹಿಂದೂ ಸಂಸ್ಕೃತಿಗೆ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅವರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಈ ದೇಶದಲ್ಲಿ ಇದಿರಿ ಅನ್ನೋದನ್ನು ಮರ್ತೋಗಿ ಪಾಕಿಸ್ತಾನ ಏಜೆಂಟ್ಗಳಂತೆ ಕಾಂಗ್ರೆಸ್ ಅವರು ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡಿದಿರಿ. ಮುಂದೆ ಆದರೂ ಅವರು ಇದನ್ನು ತಿದ್ಕೊಂಡಿಲ್ಲ ಅಂದರೆ ಈ ನಾಟಿ ಕೋಳಿ ತಿನ್ನೋದನ್ನು ಬಿಟ್ಟು ಈ ದೇಶದ ಸಂಸ್ಕೃತಿ ಏನಿದೆ, ರೈತರ ಸಮಸ್ಯೆ ಏನಿದೆ, ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಟಿಪ್ಪು ಜಯಂತಿ ಮಾಡಬೇಕಂತೇಳಿ ಹೋಗ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಹೇಳೋದಿಷ್ಟೇ, ಟಿಪ್ಪು ಅವರಿಂದ ಆಗಲಿ ಇಲ್ಲಾಂದರೆ ಹೈದರಾಲಿಯಿಂದ ಆಗಲಿ ಈ ಕರ್ನಾಟಕಕ್ಕೇನು ಕೊಡುಗೆ ಏನು? ಇವತ್ತು ಮೈಸೂರು ಮಹಾರಾಜರು ಇವರಿಗೆ ವಿಷ ಹಾಕಿದ್ದು ಯಾರು? ಇವತ್ತು ಸಾವಿರಾರು ಹಿಂದೂಗಳನ್ನು ಮಾನವೋಮ ಮಾಡಿ ಅವ್ರನ್ನ ಚಿರಚ್ಛೇದನ ಮಾಡಿ ನದಿಯಲ್ಲಿ ಕಾವೇರಿ ನದಿಯಲ್ಲಿ ಹಾಕಿರ್ತಕ್ಕಂಥದ್ದು ಅದನ್ನೆಲ್ಲ ನಾವು ಇತಿಹಾಸದಲ್ಲಿ ನಾವು ಕೇಳಿದ್ದೀರಿ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳಿತ್ತು ಅದನ್ನು ಮಸೀದಿಗಳನ್ನು ಮಾಡಿರ್ತಕ್ಕಂಥದ್ದೇ ಮಹಾ ಸಾಧನೆ ಇವ್ರದ್ದು. ಟಿಪ್ಪು ಅವ್ರದ್ದಾಗಲಿ ಹೈದರಾಲಿ ಅವ್ರದ್ದಾಗಲಿ ಮೈಸೂರು ಮಹಾರಾಜರಿಗೆ ಮೋಸ ಮಾಡಿ ಊಟದಲ್ಲಿ ವಿಷ ಹಾಕಿ ಅವ್ರನ್ನ ಸಾಯಿಸಿರ್ತಕ್ಕಂಥದ್ದು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶಕ್ಕೋಸ್ಕರ ಮಹಾನ್ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು. ಕರ್ನಾಟಕದಲ್ಲೂ ಏನು ಇವಾಗ ನಮ್ಮ ಬೇಕಾದಷ್ಟು ಕುವೆಂಪು ಇರ್ಬೋದು, ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇರ್ಬೋದು, ನಮ್ಮ ಇವರು ಮನೆ ತಾನೇ ತೀರೋದು ಸಾಲ್ಮರದ ತಿಮ್ಮಕ್ಕ ಇರ್ಬೋದು, ಇವ್ರ ಜಯಂತಿಯನ್ನು ಆಚರಿಸಲಿ ನಾವು ಅದಕ್ಕೆ ಬೆಂಬಲ ಕೊಡ್ತೀರಿ. ಅದು ಬಿಟ್ಟು ಈ ಧರ್ಮ ವಿರೋಧಿ ಚಟುವಟಿಕೆಗಳನ್ನು ಮಾಡಿ ಒಂದು ಮತಾಂತರ ಕೆಲಸಗಳನ್ನು ಮಾಡಿರ್ತಕ್ಕಂಥವ್ರು ಏನು ಜಯಂತಿ ಇದೆ ಅದನ್ನೆಲ್ಲ ಇವರು ಕೈ ಬಿಡಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಇವತ್ತು ಭಗವದ್ಗೀತೆಯನ್ನು ಪಠ್ಯಪುಸ್ತಕದಲ್ಲಿ ಸೇರಿಸೋಂಥ ಕೆಲಸನ ಏನು ಮಾಡಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಹೇಳ್ತಾರೆ. ದಯವಿಟ್ಟು ಅದನ್ನು ಈ ದೇಶದ ಪರವಾಗಿ, ಈ ದೇಶದ ಸಂಸ್ಕೃತಿ ಬಗ್ಗೆ, ಈ ದೇಶದ ಇತಿಹಾಸದ ಬಗ್ಗೆ ಬಿಂಬಿಸೋಂಥ ನಮ್ಮ ಏನು ಒರಿಜಿನಾಲಿಟಿ ಇದೆ ಅದ್ರ ಬಗ್ಗೆ ಭಗವದ್ಗೀತೆಯನ್ನು ಪಠ್ಯಪುಸ್ತಕಲ್ಲೂ ಸೇರಿಸಬೇಕು ಅಂತೇಳಿ ಒತ್ತಾಯ ಮಾಡಿ.